ಹಲೋ ಫ್ರೆಂಡ್ಸ್, ನಮ್ಮ ಲಾಯಕ್ಸ್ ಬೆಂಗಳೂರು ಅರ್ಪಿಸುವ ಜುಲೈ 4ರ ಕನ್ನಡದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್, ದಿ ಹಿಂದೂ ಮುಂತಾದ ದಿನಪತ್ರಿಕೆಗಳ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಎಸ್ಸೆ ರೈಟಿಂಗ್ ಕ್ಲಾಸಸ್ಗಳ ಒಂದು ಓಪನ್ ಸೆಷನ್ ಅನ್ನ IPS ರವಿನಂದನ್ ಸರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆಯಿಂದ ಇದು ಪ್ರಾರಂಭ ಆಗಿದ್ದು, ಇವತ್ತು ಮತ್ತು ನಾಳೆಯೂ ಕೂಡ 11 ಗಂಟೆಯಿಂದ 1 ಗಂಟೆವರೆಗೂ ಈ ಒಂದು ಸೆಷನ್ ಅನ್ನುವಂಥದ್ದು ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೆಂಟರ್ಗೆ ಭೇಟಿ ನೀಡಿ. ಹಾಗೆಯೇ ಜುಲೈ 7ರಂದು ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ಹಿಂದಿನ ವರ್ಷಗಳ ಪೇಪರ್ಸ್ನ ಅನಾಲಿಸಿಸ್ ಅನ್ನ GS ಪೇಪರ್ 3ಗೆ ಸಂಬಂಧಪಟ್ಟಂತೆ ನಡೆಸ್ಕೊಡ್ಲಾಗ್ತಾ ಇದೆ. ಇಂಡಿಯಾದ ಮೋಸ್ಟ್ ರಿನೌಂಡ್ ಫ್ಯಾಕಲ್ಟಿ ನೀರಜ್ ನಚಿಕೇತ ಸರ್ ಅವರು ಈ ಒಂದು ಪ್ರೋಗ್ರಾಮ್ ಅನ್ನ ನಡೆಸ್ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಈ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗಿ ಇದರ ಉಪಯೋಗವನ್ನ ಪಡ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್, ಪ್ರಧಾನ್ ಮಂತ್ರಿ ಟು ಹೋಸ್ಟ್ ಝಿ ಪುಟಿನ್ ಶರೀಫ್ ವರ್ಚುಯಲಿ ಫಾರ್ SCO ಸಮ್ಮಿಟ್ ಅನ್ನುವಂಥದ್ದು. ಸಾಮಾನ್ಯ ಧ್ಯೇಯ ಪತ್ರಿಕೆ 2ರ ಅಡಿಯಲ್ಲಿ ರೀಜನಲ್ ಗ್ರೂಪಿಂಗ್ಸ್, ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುಯಲ್ ಹೋಸ್ಟ್ ಆಗ್ತಾ ಇದ್ದಾರೆ, ಅಂದ್ರೆ ಭಾರತ ವರ್ಚುಯಲಿ ಹೋಸ್ಟ್ ಮಾಡ್ತಾ ಇದೆ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್, ಚೈನೀಸ್ ಪ್ರೆಸಿಡೆಂಟ್ ಝಿ ಜಿನ್ಪಿಂಗ್ ಮತ್ತು ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶೆಹಬಾಜ್ ಶರೀಫ್ ಅವರನ್ನ, ಹಾಗೇನೆ ಸೆಂಟ್ರಲ್ ಏಷ್ಯನ್ ಪ್ರೆಸಿಡೆಂಟ್ಸ್ ಗಳನ್ನ ಕೂಡ. ಭಾರತ ಯಾಕೆ ಅಂತಂದ್ರೆ ಭಾರತ SCOದ CHS ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್, ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಏನಿದೆ ಇದರ ಚೇರ್ಪರ್ಸನ್ ಆಗಿ ಭಾರತ ಈ ಒಂದು ಸಮ್ಮಿಟ್ ಅನ್ನ ನಡೆಸ್ಕೊಡ್ತಾ ಇದೆ. ವರ್ಚುಯಲಿ ಈ ಸಮ್ಮಿಟ್ ಅನ್ನುವಂಥದ್ದು ನಡೀತಾ ಇದ್ದು ಇದನ್ನ ಭಾರತ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ 4 ಔಟ್ಕಮ್ಸ್ ಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ, ಈ ಒಂದು ಸಮ್ಮಿಟ್ ನಲ್ಲಿ ಅಡಾಪ್ಟ್ ಮಾಡ್ಕೊಳ್ತೇವೆ ಅಂತ ಹೇಳಿ. ಹಾಗೇನೆ ನವದೆಹಲಿಯ ಒಂದು ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದನ್ನ ಕಾಣಬಹುದಾಗುತ್ತೆ. ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅನ್ನುವಂಥ ಹೆಸರಿನಲ್ಲಿ ಒಂದು ಡಿಕ್ಲರೇಷನ್, ಹಾಗೇನೆ 2 ಜಾಯಿಂಟ್ ಸ್ಟೇಟ್ಮೆಂಟ್ಸ್ಗಳು ಕೌಂಟರಿಂಗ್ ರಾಡಿಕಲಿಸಂನ ಬಗ್ಗೆ ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ 2 ಸ್ಟೇಟ್ಮೆಂಟ್ಸ್ ಗಳನ್ನ ಕೂಡ ನಿರೀಕ್ಷಿಸಲಾಗ್ತಾ ಇದೆ. ಹಾಗೆ ಒಂದು ಅಗ್ರಿಮೆಂಟ್ ಅನ್ನ ಆನ್ ಎಕನಾಮಿಕ್ ಕೋಆಪರೇಷನ್ ಇನಿಷಿಯೇಟಿವ್ಸ್ ಅಂತ ಹೇಳಿ ಇಟ್ ಇಸ್ ಬೀಯಿಂಗ್ ನೆಗೋಷಿಯೇಟೆಡ್. ದೋ ಭಾರತ ಇದನ್ನ ಜಾಯಿನ್ ಆಗುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಅನ್ಕ್ಲಿಯರ್ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ BRI ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಏನಿತ್ತು, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ವಿಚಾರದಲ್ಲಿ ಕೂಡ ಪಾಸ್ಟ್ ಡಿಫರೆನ್ಸಸ್ ಅನ್ನ ಭಾರತ ಮತ್ತು ಚೈನಾ ಹೊಂದಿತ್ತು. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಅಗ್ರಿಮೆಂಟ್ ಆನ್ ಎಕನಾಮಿಕ್ ಕೋಆಪರೇಷನ್ ಏನಿದೆ ಇದರಲ್ಲಿ ಭಾರತ ಯಾವ ರೀತಿಯ ನಡೆಯನ್ನ ತಗೊಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಹಾಗೆ ವರ್ಚುಯಲ್ ಸಮ್ಮಿಟ್ ಅನ್ನುವಂಥದ್ದು ಒರಿಜಿನಲಿ ಪ್ಲಾನ್ ಆಗಿತ್ತು ಇನ್ ಪರ್ಸನ್ ಸಮ್ಮಿಟ್ ನ ರೂಪದಲ್ಲಿ ಆಗುತ್ತೆ ಅಂತ ಹೇಳಿ, ಆದ್ರೆ ಈಗ ಇದನ್ನ ವರ್ಚುಯಲ್ ಸಮ್ಮಿಟ್ಗೆ ಅಂತ ಹೇಳಿ ಮಾಡಲಾಗಿದೆ. ಇದನ್ನ 12:30ರಿಂದ 2:45ರವರೆಗೆ ಇವತ್ತು ನಡೆಯುತ್ತೆ ಅಂತ ಹೇಳಿ ತಿಳಿಸಲಾಗ್ತಾ ಇದೆ. ಮಚ್ ಆಫ್ ದಿ ಟೈಮ್ ಇಲ್ಲಿ ಮುಖ್ಯವಾಗಿ ಪ್ರೀ ಡ್ರಾಫ್ಟೆಡ್ ಓಪನಿಂಗ್ ರಿಮಾರ್ಕ್ಸ್ ಮತ್ತು ಫೈನಲ್ ಸ್ಟೇಟ್ಮೆಂಟ್ಸ್ ಗಳಿಗೆ ತಗೊಳ್ಳಲಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದರಲ್ಲಿ 8 ಮಂದಿ ಸದಸ್ಯರಿರ್ತಕ್ಕಂಥದ್ದು. ಚೈನಾ, ಇಂಡಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ಉಜ್ಬೇಕಿಸ್ತಾನ್ ಮತ್ತು ತಜಕಿಸ್ತಾನ್, ಈ 8 ಸದಸ್ಯ ರಾಷ್ಟ್ರಗಳನ್ನ ಈ SCO ಸಂಸ್ಥೆ ಹೊಂದಿರತಕ್ಕಂಥದ್ದು. ಇರಾನ್ ಕೂಡ ಈಗ SCO ಅನ್ನ ಜಾಯಿನ್ ಆಗೋದಕ್ಕೆ ಮುಂದೆ ಬಂದಿರತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಹಾಗೇನೆ ಅಬ್ಸರ್ವರ್ಸ್ ಯಾರಿದ್ದಾರೆ ಅಂದ್ರೆ ಅಫ್ಘಾನಿಸ್ತಾನ್, ಬೆಲರಸ್, ಮಂಗೋಲಿಯಾ ಇವರು ಅಬ್ಸರ್ವರ್ ರಾಷ್ಟ್ರ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಹಾಗೇನೆ ಹೂ ವುಡ್ ಲೈಕ್ ಟು ಫಾಲೋ ತೆಹರಾನ್ ಕೂಡ. ಡೈಲಾಗ್ ಪಾರ್ಟ್ನರ್ಸ್ ಅಂತ ಅಂದ್ರೆ ಲಿಸ್ಟ್ ಆಫ್ ಕರೆಂಟ್ ಅಂಡ್ ಇನ್ಸಿಪಿಯಂಟ್ ಡೈಲಾಗ್ ಪಾರ್ಟ್ನರ್ಸ್ ನೋಡಿದ್ರೆ ಅಜರ್ಬೈಜಾನ್, ಅರ್ಮೇನಿಯಾ, ಈಜಿಪ್ಟ್, ಕತಾರ್, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್, ಹಾಗೆ ಮಾಲ್ಡೀವ್ಸ್, ನೇಪಾಳ್ ಮತ್ತು ಶ್ರೀಲಂಕಾ ಇವರೆಲ್ಲರೂ ಕೂಡ ಡೈಲಾಗ್ ಪಾರ್ಟ್ನರ್ಸ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಅಮಾಂಗ್ ದಿ SCOದ ಮೆಂಬರ್ ಕಂಟ್ರೀಸ್ ಗಳ ನಡುವೆ ಕೂಡ ಕೆಲವೊಂದು ಕಾನ್ಫ್ಲಿಕ್ಟ್ಸ್ ಗಳಿವೆ. ಆ ಕಾನ್ಫ್ಲಿಕ್ಟ್ಸ್ ಗಳು ಏನೇನು ಅಂತ ನೋಡೋದಾದ್ರೆ, ಕಾನ್ಫ್ಲಿಕ್ಟ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ. ಯಾವ ವಿಚಾರದಲ್ಲಿ ಅಂದ್ರೆ ಮುಖ್ಯವಾಗಿ ಬಾರ್ಡರ್ ಇಶ್ಯೂಸ್ ಗಳಲ್ಲಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟೆರರಿಸಂ ನ ವಿಚಾರದಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಅನ್ನ ಪಾಕಿಸ್ತಾನ ಮಾಡ್ತಾ ಇದೆ ಅಂತ ಹೇಳಿ ಭಾರತ ಇಲ್ಲಿ ಅದೊಂದು ಕಾಸ್ ಆಫ್ ಟೆನ್ಷನ್ ಆಗಿರ್ತಕ್ಕಂಥದ್ದು. ಕಿರ್ಗಿಸ್ತಾನ್ ಮತ್ತು ತಜಕಿಸ್ತಾನದ ವಿಚಾರದಲ್ಲಿ ಕೂಡ ಬಾರ್ಡರ್ ಇಶ್ಯೂಸ್ ಗಳು, ಎಸ್ಕಲೇಷನ್ ಆಫ್ ಕಾನ್ಫ್ಲಿಕ್ಟ್ ಅನ್ನ ನಾವು ಕಾಣಬಹುದಾಗತ್ತೆ. ಹಾಗೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಕೂಡ ಸೆವೆರಲ್ ಕಾನ್ಫ್ಲಿಕ್ಟ್ಸ್ ಗಳಿವೆ ಓವರ್ ತಾಲಿಬಾನ್. ಹಾಗೆ SCOದ ಮೇನ್ ಆಬ್ಜೆಕ್ಟಿವ್ ಏನು ಅಂತ ಅಂದ್ರೆ ಪೀಸ್ ಅನ್ನ ಯುರೇಷಿಯಾದಲ್ಲಿ ಪ್ರಮೋಟ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಆದ್ರೆ ಇದರ ಎಬಿಲಿಟಿ ಟು ಕೋಪ್ ವಿತ್ ದಿ ಇಂಟ್ರಾ ಸ್ಟೇಟ್ ಅಂಡ್ ಇಂಟರ್ ಸ್ಟೇಟ್ ಕಾನ್ಫ್ಲಿಕ್ಟ್ಸ್ ಅಮಾಂಗ್ ಮೆಂಬರ್ ಸ್ಟೇಟ್ ಅನ್ನುವಂಥದ್ದು ಇಟ್ ಇಸ್ ಅಂಡರ್ ದಿ ಸ್ಕ್ರೂಟಿನಿ. ಎಷ್ಟರ ಮಟ್ಟಿಗೆ ಇದು ಆ ಕಾರ್ಯವನ್ನ ಮಾಡಬಲ್ಲದು ಅನ್ನುವಂಥದ್ದು ಇಟ್ ಇಸ್ ಅಂಡರ್ ಸ್ಕ್ರೂಟಿನಿ. ಇಲ್ಲಿ ಕೆಲವೊಂದು ಚಾಲೆಂಜಸ್ ಕೂಡ ಇದೆ. ಮುಖ್ಯವಾಗಿ ಚೈನಾದ ರೈಸ್ ಅನ್ನುವಂಥದ್ದು ಇಲ್ಲಿ ಒಂದು ಚಾಲೆಂಜ್ ಆಗ್ತದೆ. ಲಿಮಿಟೆಡ್ ಆದಂತ ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ಸ್ ಗಳು ಮತ್ತೊಂದು ಚಾಲೆಂಜ್ ಆಗುತ್ತೆ. ಡೈವರ್ಜೆಂಟ್ ಇಂಟ್ರೆಸ್ಟ್ ಅಂಡ್ ಡಿಸ್ಅಗ್ರಿಮೆಂಟ್ಸ್ ಗಳನ್ನ ನಾವು ಮೆಂಬರ್ ಸ್ಟೇಟ್ಸ್ ಗಳ ನಡುವೆ ಬೇರೆ ಬೇರೆ ವಿಚಾರಗಳಲ್ಲಿ ಪೊಲಿಟಿಕಲ್ ಸಿಸ್ಟಮ್ಸ್, ಎಕನಾಮಿಕ್ ಮಾಡೆಲ್ಸ್ ಮತ್ತು ಸ್ಟ್ರಾಟಜಿಕ್ ಪ್ರಯಾರಿಟೀಸ್ ಗಳಲ್ಲಿ ಕಾಣ್ತೇವೆ. ಉದಾಹರಣೆಗೆ ಸಿಪೆಕ್ ಆಗ್ಬಹುದು, ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಗ್ಬಹುದು. ಈ ರೀತಿ ಇದು ಕೂಡ ಕಾನ್ಫ್ಲಿಕ್ಟ್ಸ್ ಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ.
ಲಿಮಿಟೆಡ್ ಆದಂತಹ ಜಿಯೋಗ್ರಫಿಕಲ್ ಸ್ಕೋಪ್ ಆಗ್ಬಹುದು, ವೆಸ್ಟರ್ನ್ ಸ್ಕೆಪ್ಟಿಸಿಸಂ ಮತ್ತು ಕ್ರಿಟಿಸಿಸಂ ಈ ಎಲ್ಲವೂ ಇಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು. ಎಸ್ಸಿಒ ಭಾರತಕ್ಕೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂದಾಗ ಮುಖ್ಯವಾಗಿ ಎಕನಾಮಿಕ್ ಕೋಆಪರೇಷನ್ ನ ವಿಚಾರಕ್ಕೆ ಬಂದ್ರೆ ಎಸ್ಸಿಒ ಅನ್ನುವಂಥದ್ದು ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಭಾರತಕ್ಕೆ ಎಕನಾಮಿಕ್ ಕೋಆಪರೇಷನ್ ಅನ್ನ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳೊಟ್ಟಿಗೆ ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ. ಹಾಗೇನೆ ಇಂಡಿಯಾ ಅನ್ನುವಂಥದ್ದು ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಟೈಸ್ ಅನ್ನ ಎಸ್ಸಿಒ ಕಂಟ್ರೀಸ್ಗಳೊಟ್ಟಿಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ತನ್ನ ಎಕನಾಮಿಕ್ ಪಾರ್ಟ್ನರ್ಶಿಪ್ಸ್ ಗಳನ್ನ ಡೈವರ್ಸಿಫೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗ ಸೆಂಟ್ರಲ್ ಏಷ್ಯಾದಲ್ಲಿ ವ್ಯಾಸ್ಟ್ ರಿಸರ್ವ್ಸ್ ಆಫ್ ಆಯಿಲ್ ಅಂಡ್ ಗ್ಯಾಸಸ್ ಅನ್ನ ನಾವು ಕಾಣಬಹುದು. ಇಂಡಿಯಾ ಅನ್ನುವಂಥದ್ದು ಈ ರಿಸರ್ವ್ಸ್ ಗಳನ್ನ ತನ್ನ ಎನರ್ಜಿ ಭದ್ರತೆಗಾಗಿ ಟ್ಯಾಪ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತಾ ಇದೆ. ಎಸ್ಸಿಒ ಒಂದು ಫೋರಂ ಅನ್ನು ಒದಗಿಸಿಕೊಡುತ್ತೆ ಭಾರತಕ್ಕೆ ಎನರ್ಜಿ ರಿಚ್ ಕಂಟ್ರೀಸ್ ಆಫ್ ಸೆಂಟ್ರಲ್ ಏಷ್ಯಾದೊಟ್ಟಿಗೆ ಎಂಗೇಜ್ ಆಗೋದಕ್ಕೆ, ಹಾಗೇನೆ ಅವಕಾಶಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕೋಆಪರೇಷನ್ ಮತ್ತು ಎನರ್ಜಿ ಸೆಕ್ಟರ್ ನಲ್ಲಿ ಕೋಆಪರೇಷನ್ ಅನ್ನ ಮಾಡೋದಕ್ಕೆ. ಸಮರ್ಕಂಡ್ ಡಿಕ್ಲರೇಷನ್ ಅಂತ ಹೇಳಿ 22ನೇ ಸಮಿಟ್ ಜರುಗದಂತ ಸಂದರ್ಭದಲ್ಲಿ ಸಹಿ ಹಾಕಲಾಗಿತ್ತು. ಇದು ಕೂಡ ಕನೆಕ್ಟಿವಿಟಿಯನ್ನ ಇಲ್ಲಿ ಭಾರತಕ್ಕೆ ಇದು ಪ್ರಯಾರಿಟಿ ಆಗುತ್ತೆ ಕನೆಕ್ಟಿವಿಟಿ ಅನ್ನುವಂಥದ್ದು. ಇದನ್ನ ಸೆಂಟ್ರಲೈಸ್ ಮಾಡುತ್ತೆ ಸಮರ್ಕಂಡ್ ಡಿಕ್ಲರೇಷನ್ ಅನ್ನುವಂಥದ್ದು, ಆಸ್ ವೆಲ್ ಆಸ್ ಎನರ್ಜಿ ಅಂಡ್ ಫುಡ್ ಸೆಕ್ಯೂರಿಟಿಯನ್ನ ಕೂಡ ಪ್ರಯಾರಿಟೈಸ್ ಮಾಡುತ್ತೆ. ಹಾಗೇನೆ ಕಲ್ಚರಲ್ ಕೋಆಪರೇಷನ್ ಅಂತ ಬಂದಾಗ ಟೋಟಲ್ ಕಲ್ಚರಲ್ ಹೆರಿಟೇಜ್ ಆಫ್ ದಿ ಎಸ್ಸಿಒ ಮೆಂಬರ್ ಸ್ಟೇಟ್ಸ್ ಅಬ್ಸರ್ವರ್ಸ್ ಅಂಡ್ ಪಾರ್ಟ್ನರ್ಸ್ ಅಂತ ನೋಡಿದ್ರೆ 207 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳನ್ನ ಇಲ್ಲಿ ಮೆಂಬರ್ ಸ್ಟೇಟ್ಸ್ ಅಬ್ಸರ್ವರ್ಸ್ ಮತ್ತು ಪಾರ್ಟ್ನರ್ಸ್ ಹೊಂದಿವೆ. ಎಸ್ಸಿಒ ಮೆಂಬರ್ ಕಂಟ್ರೀಸ್ಗಳು ಕೂಡ ಒನ್ ಸಿಟಿಯನ್ನ ಟೂರಿಸಂ ಅಂಡ್ ಕಲ್ಚರಲ್ ಕ್ಯಾಪಿಟಲ್ ಆಗಿ ಎವ್ರಿ ಇಯರ್ ಮಾಡೋದಕ್ಕೆ ಗಮನ ಹರಿಸ್ತಾ ಇವೆ. ಕಾಶಿ ಅಥವಾ ವಾರಣಾಸಿ ಅಂತ ಏನ್ ಕರಿತೇವೆ ಇದನ್ನ ಫಸ್ಟ್ ಕಲ್ಚರಲ್ ಕ್ಯಾಪಿಟಲ್ ಆಫ್ ಎಸ್ಸಿಒ ಅಂತ ಹೇಳಿ ಇನಿಷಿಯೇಟಿವ್ ನ ಅಡಿಯಲ್ಲಿ ಹೆಸರಿಸಿರ್ತಕ್ಕಂಥದ್ದು. ಇದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅನ್ನ ಭಾರತೀಯ ನಗರಗಳಿಗೆ ನೀಡುವುದಕ್ಕೆ ಒಂದು ಅವಕಾಶ ಆಗುತ್ತೆ ಮತ್ತು ಟೂರಿಸಂ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಕೌಂಟರ್ ಟೆರರಿಸಂ ನಲ್ಲೂ ಕೂಡ ಎಸ್ಸಿಒ ಅನ್ನುವಂಥದ್ದು ಸ್ಟ್ರಾಂಗ್ ಫೋಕಸ್ ಅನ್ನ ಮಾಡ್ತಾ ಇದೆ. ಒಟ್ಟಾರೆ ಎಸ್ಸಿಒದ ಮುಖ್ಯ ಉದ್ದೇಶ ಅಂತ ಅಂದ್ರೆ ಎಕನಾಮಿಕ್ ಕೋಆಪರೇಷನ್ ಅನ್ನ ಮಾಡುವಂಥದ್ದು, ಕನೆಕ್ಟಿವಿಟಿಯನ್ನ ಪ್ರಮೋಟ್ ಮಾಡುವಂಥದ್ದು, ಸೆಕ್ಯೂರಿಟಿ ಕೋಆಪರೇಷನ್ ಅನ್ನ ನೀಡುವಂಥದ್ದು. ಮುಂದಿನ ಆರ್ಟಿಕಲ್, ಪೆಂಡಿಂಗ್ ಫಾರ್ 2 years ಸುಪ್ರೀಂ ಕೋರ್ಟ್ ಟು ಟೇಕ್ ಅಪ್ ಪ್ಲೀಸ್ ಅಗೇನ್ಸ್ಟ್ ಡೈಲ್ಯೂಷನ್ ಆಫ್ ಆರ್ಟಿಕಲ್ 370 ಆನ್ ಜುಲೈ 11 ಅನ್ನುವಂಥದ್ದು. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅನ್ನುವಂಥದ್ದು ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಇದನ್ನ ಲೀಡ್ ಮಾಡ್ತಾ ಇದ್ದಾರೆ. ಇದು ಜುಲೈ 11ರಿಂದ ಸೀರೀಸ್ ಆಫ್ ಪಿಟಿಷನ್ಸ್ ಗಳೇನು ಆರ್ಟಿಕಲ್ 370ಯನ್ನ ಭಾರತ ಸಂವಿಧಾನದ 370ನೇ ವಿಧಿಯನ್ನ ಡೈಲ್ಯೂಟ್ ಮಾಡಿದಂತ ಒಂದು ನಿರ್ಧಾರ ಏನಿತ್ತು ಇದನ್ನ ಕ್ವೆಶನ್ ಮಾಡುವಂತ ಹಲವಾರು ಪಿಟಿಷನ್ಸ್ ಗಳನ್ನ ಕೈಗೆತ್ಕೊಳ್ತಾ ಇದೆ ಈಗ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು. ಜಮ್ಮು ಕಾಶ್ಮೀರವನ್ನ ಅದಕ್ಕಿದ್ದಂತ ಸ್ಪೆಷಲ್ ಪ್ರಿವಿಲೇಜಸ್ ಅನ್ನ ತೆಗೆದುಹಾಕಿ ಆ ರಾಜ್ಯವನ್ನ ಬೈಫರ್ಕೇಟ್ ಮಾಡಿ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿರ್ತಕ್ಕಂಥ 2019ರ ನಿರ್ಧಾರವನ್ನ ಕ್ವೆಶನ್ ಮಾಡ್ತವೆ ಈ ಪಿಟಿಷನ್ಸ್ ಗಳು. ಇಲ್ಲಿ 5 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹಾಗೆ ಬಿಸೈಡ್ ಸಿಜೆಐ ದೇ ವುಡ್ ಹ್ಯಾವ್ ಜಸ್ಟಿಸಸ್ ಸಂಜಯ್ ಕಿಶನ್ ಕೌಲ್, ಸಂಜೀವ್ ಖನ್ನಾ, ಬಿ.ಆರ್. ಗವಾಯ್ ಮತ್ತು ಸೂರ್ಯಕಾಂತ್ ಇವರೆಲ್ಲರನ್ನ ಅಸೋಸಿಯೇಟ್ ಜಡ್ಜಸ್ ಗಳಾಗಿ ಈ ಒಂದು ಕಮಿಟಿ ಹೊಂದಿದೆ. 5 ಜಡ್ಜಸ್ ಗಳು ಸೀನಿಯರ್ ಮೋಸ್ಟ್ ಆಗಿದ್ದಾರೆ ಈ ಕೋರ್ಟ್ ನಲ್ಲಿ ಮತ್ತು ಆಲ್ಸೋ ಮೆಂಬರ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಕೊಲೆಜಿಯಂ ಕೂಡ ಆಗಿರ್ತಕ್ಕಂಥದ್ದು. ಜಸ್ಟಿಸ್ ಖನ್ನಾ, ಗವಾಯ್ ಮತ್ತು ಕಂತ್ ಆರ್ ಇನ್ ಲೈನ್ ಟು ಬಿ ಸಿಜೆಐಸ್ ಆಸ್ ಪರ್ ಸೀನಿಯಾರಿಟಿ ನಾರ್ಮ್ ಇನ್ ದ ಫ್ಯೂಚರ್ ನಲ್ಲಿ ನಾವು ನೋಡ್ಕೊಂಡಾಗ ಇಲ್ಲಿ ಮುಖ್ಯವಾಗಿ ಸ್ಪೆಷಲ್ ಸ್ಟೇಟಸ್ ನ ಬಗ್ಗೆ ಮಾತನಾಡ್ತಾ ಇರೋದ್ರಿಂದಾಗಿ ನಾವು ಈ ಒಂದು ಸ್ಪೆಷಲ್ ಸ್ಟೇಟಸ್ ನ ಕುರಿತಂತೆ ಚರ್ಚೆ ಮಾಡ್ತಾ ಹೋಗೋಣ. ಆಗಸ್ಟ್ 5, 2019ರಂದು ಭಾರತ ಸರ್ಕಾರ ಕಾನ್ಸ್ಟಿಟ್ಯೂಷನಲ್ ಆಗಿ ನೀಡಿರ್ತಕ್ಕಂಥ ಜಮ್ಮು ಕಾಶ್ಮೀರದ ಸ್ಪೆಷಲ್ ಸ್ಟೇಟಸ್ ಅನ್ನ ತೆಗೆದುಹಾಕಿ ಆಗಿನ ಏಸ್ಟ್ವೈಲ್ ಜಮ್ಮು ಕಾಶ್ಮೀರ್ ರಾಜ್ಯ ಅನ್ನುವಂಥದ್ದನ್ನ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಾಪಸ್ ಮಾಡುತ್ತೆ ಮತ್ತು ಆರ್ಟಿಕಲ್ 35A ಅನ್ನ ಕೂಡ ಇದು ಅಬ್ರಗೇಟ್ ಮಾಡುತ್ತೆ ಅಂತ ಹೇಳಿ ತಿಳ್ಕೊಳ್ಬಹುದು. ಆರ್ಟಿಕಲ್ 35A ಅನ್ನುವಂಥದ್ದು ಜಮ್ಮು ಅಂಡ್ ಕಾಶ್ಮೀರವನ್ನ ಅಲೋ ಮಾಡುತ್ತೆ ತನ್ನ ಪರ್ಮನೆಂಟ್ ರೆಸಿಡೆಂಟ್ಸ್ ಯಾರು ಅಂತ ಹೇಳಿ ಡಿಫೈನ್ ಮಾಡೋದಕ್ಕೆ ಮತ್ತು ವಾಟ್ ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಅವರುಗಳಿಗೆ ಇರುತ್ತೆ ಮತ್ತು ರೆಸಿಡೆನ್ಸಿಯ ವಿಚಾರದಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ತಿಳಿಸೋದಕ್ಕೆ. ಫಾರ್ಮರ್ ಸ್ಟೇಟ್ ಅನ್ನ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಅಂಡ್ ಜಮ್ಮು ಕಾಶ್ಮೀರವಾಗಿ ಮಾಡಲಾಯಿತು. ಲಡಾಖ್ ನಲ್ಲಿ ವಿತೌಟ್ ಅ ಲೆಜಿಸ್ಲೇಚರ್ ಒಂದು ಯೂನಿಯನ್ ಟೆರಿಟರಿ, ಹಾಗೆ ಜಮ್ಮು ಅಂಡ್ ಕಾಶ್ಮೀರ್ ನಲ್ಲಿ ವಿತ್ ಅ ಲೆಜಿಸ್ಲೇಚರ್ ಒಂದು ಯೂನಿಯನ್ ಟೆರಿಟರಿಯನ್ನ ಮಾಡಲಾಯಿತು. ಹಾಗಾದ್ರೆ ಇಡೀ ಭಾರತದಲ್ಲಿ ಇವಾಗ ಜಮ್ಮು ಅಂಡ್ ಕಾಶ್ಮೀರನ್ನು ಒಳಗೊಂಡಂತೆ ಲೆಜಿಸ್ಲೇಚರ್ ಅನ್ನ ಹೊಂದಿರತಕ್ಕಂತ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿವೆ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕನ್ಕರೆಂಟ್ ಆಗಿ ಭಾರತ ಸರ್ಕಾರ ಅನ್ನುವಂಥದ್ದು ನಿಯರ್ ಟೋಟಲ್ ಟೆಲಿಕಮ್ಯುನಿಕೇಶನ್ಸ್ ಲಾಕ್ಡೌನ್ ಅನ್ನ ಈ ರೀಜನ್ ಅಲ್ಲಿ ಮಾಡ್ತು. ಡಿಟೈನ್ ಪೊಲಿಟಿಕಲ್ ಲೀಡರ್ಸ್ ಗಳನ್ನ ಡಿಟೈನ್ ಮಾಡ್ತು ಮತ್ತು ಡಿಸಿಡೆಂಟ್ಸ್ ಗಳನ್ನ ಡಿಟೈನ್ ಮಾಡ್ತು. ಸೆಕ್ಷನ್ 144 ಆಫ್ IPC ಯನ್ನ ಇಲ್ಲಿ ವೈಲೆಂಟ್ ಅನ್ರೆಸ್ಟ್ ಆಗದಂತೆ ತಡೆಯೋದಕ್ಕೆ ಅಂತ ಹೇಳಿ ಎನ್ಫೋರ್ಸ್ ಕೂಡ ಮಾಡಲಾಯಿತು. ಹಾಗಾಗಿ ಇಲ್ಲಿ ಈ ಒಂದು ಸ್ಪೆಷಲ್ ಪ್ರಾವಿಷನ್ಸ್ ಗಳನ್ನ ತೆಗೆದುಹಾಕದಂತ ನಿರ್ಧಾರ ಏನಿದೆ 370ಯನ್ನ ಡೈಲ್ಯೂಟ್ ಮಾಡಿದಂಥದ್ದು, ಇದರ ವಿರುದ್ಧವಾಗಿ ಹಲವಾರು ಪಿಟಿಷನ್ಸ್ ಗಳು ಬಂದಿವೆ. ಆ ಪಿಟಿಷನ್ಸ್ ಗಳನ್ನ ಈಗ ಸುಪ್ರೀಂ ಕೋರ್ಟ್ ಕೈಗೆತ್ಕೊಳ್ತಾ ಇದ್ದು ಏನೆಲ್ಲ ನಿರ್ಧಾರಗಳನ್ನ ಸುಪ್ರೀಂ ಕೋರ್ಟ್ ಹೊರ ಹಾಕತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡೋಣ. ಮುಂದಿನ ಆರ್ಟಿಕಲ್, ಪ್ರಧಾನ ಮಂತ್ರಿ ಮೋದಿ ಮೀಟ್ಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸ್ಪೀಕ್ಸ್ ಆಫ್ ವಿಷನ್ 2047 ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯನ್ ಪಾಲಿಟಿಯ ಅಡಿಯಲ್ಲಿ ಓದ್ಕೊಳ್ಬಹುದು. ಪ್ರಧಾನ ಮಂತ್ರಿ ಮೋದಿಯವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳನ್ನ ಅಡ್ರೆಸ್ ಮಾಡ್ತಾ ಪ್ರೈಮ್ ಮಿನಿಸ್ಟರ್ ಅವರು ಭಾರತ 2047ರ ವೇಳೆಗೆ ಎಲ್ಲಿಗೆ ರೀಚ್ ಆಗಬೇಕು ಅನ್ನುವಂತ ಒಂದು ರೋಡ್ ಮ್ಯಾಪ್ ಅನ್ನ ಅದರ ಕುರಿತಂತೆ ಮಾತನಾಡಿದ್ದಾರೆ.
ಈ ಇಯರ್‌ನಲ್ಲಿ ಭಾರತ ಸ್ವಾತಂತ್ರ್ಯವನ್ನ ಪಡೆದು 100 ವರ್ಷಗಳನ್ನ ಸಂಭ್ರಮಿಸುವಂತ ಒಂದು ವರ್ಷ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತದ ಡೆವಲಪ್‌ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆಗಬೇಕು ಅನ್ನುವಂಥದ್ರ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್‌ಮೆಂಟ್ ಎಷ್ಟರ ಮಟ್ಟಿಗೆ ಆಗಬೇಕು, ಭಾರತ ಎಲ್ಲಿರ್ಬೇಕು ಅನ್ನುವಂತ ಒಂದು ರೋಡ್ ಮ್ಯಾಪ್‌ನ ಕುರಿತಂತೆ ಚರ್ಚೆ ಮಾಡಲಾಗಿದೆ. ಈಗಾಗಲೇ ನಾವು ಕಂಡಿದ್ದೇವೆ ಹಲವಾರು ವಿಚಾರಗಳಲ್ಲಿ. ಉದಾಹರಣೆಗೆ ವಾಟರ್ ವಿಷನ್ 2047, IRDAI ವಿಷನ್ 2047, ಫುಟ್ಬಾಲ್ ವಿಷನ್ 2047 ಹೀಗೆ ಭಾರತದ ಸ್ವಾತಂತ್ರ್ಯಕ್ಕೆ 100 ವರ್ಷಗಳು ತುಂಬುವ ವೇಳೆಗೆ ಏನೆಲ್ಲ ವಿಷನ್ಸ್ ಗಳನ್ನ ಹೊಂದ್ತೇವೆ ಅನ್ನುವಂಥದ್ರ ಬಗ್ಗೆ ಹಲವಾರು ಸಂಸ್ಥೆಗಳು ಬೇರೆ ಬೇರೆ ಏರಿಯಾಸ್ಗಳಲ್ಲಿ ದಿಸ್ ವಿಷನ್ 2047 ಅನ್ನುವಂಥ ಯೋಜನೆಗಳನ್ನ ನಾವೀಗಾಗಲೇ ಕಂಡಿದ್ದೇವೆ. 2022ರಿಂದ 2047ರ ಈ 25 ವರ್ಷಗಳ ಹಾದಿಯನ್ನ ಅಮೃತ್ ಕಾಲ್ ಅಂತ ಕೂಡ ಮೋದಿಯವರು ಈಗಾಗಲೇ ಗುರುತಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಗಳು ಭಾರತದ ಡೆವಲಪ್‌ಮೆಂಟ್‌ಗಾಗಿ ನಡಿಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇಲ್ಲಿ ಈ ಮೀಟಿಂಗ್‌ನಲ್ಲಿ ನ್ಯೂ ಕನ್ವೆನ್ಷನ್ ಸೆಂಟರ್ ಪ್ರಗತಿ ಮೈದಾನ್‌ನಲ್ಲಿ ಜರುಗಿದಂತ ಈ ಮೀಟಿಂಗ್‌ನಲ್ಲಿ G20 ಮೀಟಿಂಗಿನ ಹೋಸ್ಟ್‌ನ ಇಂಡಿಯಾದ ಪ್ರೆಸಿಡೆಂಟ್‌ಶಿಪ್ ಏನಿದೆ ಇದರ ವಿಚಾರವಾಗಿ ಮಾತನಾಡಿ, ನಂತರದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಯಾವ ಇಶ್ಯೂಸ್ಗಳಿಗೆ ವಿಚಾರದಲ್ಲಿ ನಾವು ಗಮನ ಹರಿಸಬೇಕಾಗಿದೆ ಫ್ಯೂಚರ್‌ನಲ್ಲಿ, ಇಮಿಡಿಯೇಟ್ ಫ್ಯೂಚರ್‌ನಲ್ಲಿ ಅಂತ ಹೇಳಿ ಮಾತನಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕ್ರಿಪ್ಟೋ ಕರೆನ್ಸಿ ರೆಗ್ಯುಲೇಷನ್, ಪಬ್ಲಿಕ್ ಫಂಡಿಂಗ್ ಆಫ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಹಾಗೇನೆ ಇವೆಲ್ಲವಕ್ಕೂ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು. ಪ್ಯಾಂಡಮಿಕ್ ಅನ್ನುವಂಥದ್ದು ಲಾಕ್‌ಡೌನ್‌ನ ರೀತಿಯಾದಂಥ ಸಂದರ್ಭವನ್ನ 2020ರಿಂದ 2022ರ ಅವಧಿಯಲ್ಲಿ ತಂದಾಗ ಭಾರತ ಯಾವ ರೀತಿಯಾಗಿ ಒಂದು ರೆಸಿಲಿಯಂಟ್ ಆದಂಥ ಉತ್ತರವನ್ನ ನೀಡ್ತೋ ಆ ರೀತಿಯಾಗಿ ನಾವು ಸನ್ನದ್ಧರಾಗಬೇಕು ಅನ್ನುವಂಥದ್ದು ಇಲ್ಲಿ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್‌ಗೆ ಮಹತ್ವವನ್ನ ಇಲ್ಲಿ ನೀಡಲಾಗಿದೆ. ಹಾಗೇನೆ ನಮ್ಗೆ ಏನ್ ತಿಳಿದಿರಬೇಕು ಅಂತ ಅಂದ್ರೆ 2047ನ ಒಂದು ಹಾದಿ ಏನಿದೆ ಭಾರತಕ್ಕೆ ಅದು ಬಹುಮುಖ್ಯ ಆಗುತ್ತೆ. ವಿಷನ್ 2047ನ ಕುರಿತಂತೆ ನೇರವಾಗಿ ಮೇನ್ಸ್‌ನಲ್ಲಿ ಕೂಡ ಪ್ರಶ್ನೆಗಳು ಬರಬಹುದು. ಹಾಗಾಗಿ 2047ನವರೆಗೆ ಭಾರತ ಸರ್ಕಾರ ಹಾಕೊಂಡಿರ್ತಕ್ಕಂಥ ಹಲವಾರು ಯೋಜನೆಗಳಾಗಬಹುದು. ಇವೆಲ್ಲವೂ ನಮಗೆ ಈ ಒಂದು ರೋಡ್ ಮ್ಯಾಪ್ ಅಮೃತ್ ಕಾಲದಲ್ಲಿ ಭಾರತ ಮಾಡೋದಕ್ಕೆ ಯೋಚನೆ ಮಾಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿ ಇರಲಿ. ಹಾಗೆ ವಾಟರ್ ವಿಷನ್ 2047 ಆಗಬಹುದು, IRDAI ವಿಷನ್ 20 ಈ ರೀತಿ ಬೇರೆ ಬೇರೆ ವಿಷನ್ 2047 ಅಂತ ಇರ್ತಕ್ಕಂಥವೆಲ್ಲವೂ ಕೂಡ ನಮಗೆ ಒಂದಷ್ಟು ಅಂಶಗಳು ತಿಳಿದಿದ್ರೆ ಇಂಥ ಪ್ರಶ್ನೆಗಳನ್ನ ಮೇನ್ಸ್‌ನಲ್ಲಿ ಬಂದಾಗ ಈಸಿಯಾಗಿ ಮತ್ತು ಬೇರೆಯವ್ರಿಗಿಂತ ಬೆಟರ್ ಆಗಿ ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಆರ್ಟಿಕಲ್ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಓದ್ಕೊಳ್ಬಹುದು. ದ ಲಿಗಾಲಿಟಿ ಆಫ್ ಡೆಲ್ಲಿ ಆರ್ಡಿನೆನ್ಸ್ ಅನ್ನುವಂಥದ್ದು. ಇಲ್ಲಿ ಮೇ 19ರಂದು ಆರ್ಡಿನೆನ್ಸ್ ಅನ್ನುವಂಥದ್ದು ರಾಷ್ಟ್ರಪತಿಯವರಿಂದ ಪ್ರಮುಲ್ಗೇಟ್ ಆಗಿದೆ. GNCTD ಆಕ್ಟ್ ಅನ್ನ ಇದು ಅಮೆಂಡ್ ಮಾಡುತ್ತೆ. ಹಾಗೇನೆ ಸರ್ವೀಸಸ್ ಅನ್ನ ಜುರಿಸ್ಟಿಕ್ಷನ್ ಆಫ್ ಡೆಲ್ಲಿ ಗವರ್ಮೆಂಟ್ ಇಂದ ವಾಪಸ್ ಪಡ್ಕೊಳ್ಳುವಂತ ಒಂದು ನಿರ್ಧಾರವನ್ನ ಈ ಒಂದು ತಿದ್ದುಪಡಿ ಅನ್ನುವಂಥದ್ದು ಮಾಡುತ್ತೆ. ಹವೆವರ್ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಲಾರ್ಜ್ ನಂಬರ್ ಆಫ್ ಕೇಸಸ್ ಗಳಲ್ಲಿ ತಿಳಿಸಿದೆ ಪಾರ್ಲಿಮೆಂಟ್ ಡಸಂಟ್ ಪೊಸೆಸ್ ಜುಡಿಷಿಯಲ್ ಪವರ್ಸ್ ಅಂತ ಹೇಳಿ, ಇಟ್ ಕಾಂಟ್ ನೆಗೆಟ್ ದಿ ಡಿಸಿಷನ್ ಆಫ್ ದಿ ಕೋರ್ಟ್ ಅನ್ನುವಂಥದ್ದು ಕೂಡ ಇಲ್ಲಿರ್ತಕ್ಕಂಥ ಮತ್ತೊಂದು ಚರ್ಚೆಗೆ ಒಳಪಡುವಂತ ವಿಚಾರ. ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2023 ಪ್ರೆಸಿಡೆಂಟ್ ಅವರು ಪ್ರಮುಲ್ಗೇಟ್ ಮಾಡಿದ್ದು. ಇದು ಕಾಂಪ್ರಹೆನ್ಸಿವ್ ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಸರ್ವಿಸಸ್ ಅನ್ನ ನವದೆಹಲಿಯಲ್ಲಿ ನೀಡುವಂತ ಒಂದು ಆರ್ಡಿನೆನ್ಸ್ ಆಗುತ್ತೆ. ದಿ ಆರ್ಡಿನೆನ್ಸ್ ಕೇಮ್ ಆಫ್ಟರ್ ದ ಸುಪ್ರೀಂ ಕೋರ್ಟ್ ಹ್ಯಾಂಡೆಡ್ ಓವರ್ ದಿ ಕಂಟ್ರೋಲ್ ಆಫ್ ಸರ್ವಿಸಸ್ ಇನ್ ಡೆಲ್ಲಿಯನ್ನ ಎಕ್ಸ್ಕ್ಲೂಡಿಂಗ್ ಪೊಲೀಸ್, ಪಬ್ಲಿಕ್ ಆರ್ಡರ್ ಮತ್ತು ಲ್ಯಾಂಡ್ ಅನ್ನ ಕಂಟ್ರೋಲ್ ಅದನ್ನ ಹೊರತುಪಡಿಸಿ ಮಿಕ್ಕಿದಂತ ವಿಚಾರಗಳನ್ನ ಅದರ ಕಂಟ್ರೋಲ್ನ ಎಲೆಕ್ಟೆಡ್ ಗವರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಹ್ಯಾಂಡೆಡ್ ಓವರ್ ಮಾಡಿದ ನಂತರದಲ್ಲಿ ಈ ರೀತಿಯ ಒಂದು ಆರ್ಡಿನೆನ್ಸ್ ಅನ್ನುವಂಥದ್ದು ಬಂದಿದೆ. ನ್ಯಾಷನಲ್ ಕ್ಯಾಪಿಟಲ್ ಸಿವಿಲ್ ಸರ್ವಿಸಸ್ ಅಥಾರಿಟಿ NCCSA ಅನ್ನ ಸೆಟಪ್ ಮಾಡೋದಕ್ಕೆ ಆರ್ಡಿನೆನ್ಸ್ ಅನ್ನುವಂಥದ್ದು ಅರಸುತ್ತೆ. ಫಾರ್ ದ ಟ್ರಾನ್ಸ್ಫರ್ ಆಫ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಗ್ರೂಪ್ ಎ ಆಫೀಸರ್ಸ್ಗಳು ಮತ್ತು ಫ್ರಮ್ ಸರ್ವಿಸಸ್ ಇನ್ ದಿ NCT ಆಫ್ ಡೆಲ್ಲಿ, ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ ಅಡಿಯಲ್ಲಿರ್ತಕ್ಕಂಥ ಸರ್ವಿಸಸ್ ಅಲ್ಲಿ ಇರ್ತಕ್ಕಂಥ ಗ್ರೂಪ್ ಎ ಆಫೀಸರ್ಸ್ಗಳ ಟ್ರಾನ್ಸ್ಫರ್ ಮತ್ತು ಬೇರೆ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ಗಳ ವಿಚಾರ ಅನ್ನುವಂಥದ್ದನ್ನ ನ್ಯಾಷನಲ್ ಕ್ಯಾಪಿಟಲ್ ಸಿವಿಲ್ ಸರ್ವಿಸಸ್ ಅಥಾರಿಟಿ ಅನ್ನುವಂಥದ್ದು ಟೇಕಪ್ ಮಾಡುತ್ತೆ. ಈ ಒಂದು ಆರ್ಡಿನೆನ್ಸ್ ಅನ್ನ ಇಶ್ಯೂ ಮಾಡ್ತಿರ್ತಕ್ಕಂಥದ್ದು ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ ಅವರನ್ನ ಎಂಪವರ್ ಮಾಡುತ್ತೆ ಕಂಟ್ರೋಲ್ ಓವರ್ ಸರ್ವಿಸಸ್ ಪಡ್ಕೊಳ್ಳೋದಕ್ಕೆ. ಹಾಗಾಗಿ ಎಲೆಕ್ಟೆಡ್ ಗವರ್ಮೆಂಟಿನ ಅಥಾರಿಟಿಯನ್ನ ಇದು ಚಾಲೆಂಜ್ ಮಾಡುವಂತ ವಿಚಾರ ಆಗುತ್ತೆ ಇನ್ ಮ್ಯಾಟರ್ಸ್ ಆಫ್ ಅಫಿಷಿಯಲ್ ಟ್ರಾನ್ಸ್ಫರ್ ಅಂಡ್ ಪೋಸ್ಟಿಂಗ್ ನ ವಿಚಾರದಲ್ಲಿ. ಈ ಡೆವಲಪ್ಮೆಂಟ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಆದಂತ ಕಾನ್ಸ್ಟಿಟ್ಯೂಷನಲ್ ಅಪ್ರಹೆನ್ಷನ್ಸ್ ಗಳನ್ನ ರೈಸ್ ಮಾಡ್ತಾ ಇದೆ. ಡೆಲಿಕೇಟ್ ಬ್ಯಾಲೆನ್ಸ್ ಆಫ್ ಪವರ್ ಅನ್ನುವಂಥದ್ದು ಎಲೆಕ್ಟೆಡ್ ಗವರ್ಮೆಂಟ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ನ ನಡುವೆ ಏನಿರಬೇಕೋ ಅದರ ವಿಚಾರದಲ್ಲಿ ಹಲವಾರು ಅಪ್ರಹೆನ್ಷನ್ಸ್ ಗಳನ್ನ ಇದು ಕ್ರಿಯೇಟ್ ಮಾಡುತ್ತೆ. ಈ ಆರ್ಡಿನೆನ್ಸ್ ನೊಟ್ಟಿಗೆ ಇರ್ತಕ್ಕಂಥ ಇಶ್ಯೂಸ್ ಗಳೇನು ಅಂತ ಅಂದ್ರೆ ಟ್ರಿಪಲ್ ಚೈನ್ ಆಫ್ ಅಕೌಂಟಬಿಲಿಟಿ ಇರ್ತಕ್ಕಂಥ ಒಂದು ಮುಖ್ಯ ಅಂಶ ಆಗುತ್ತೆ. ಸಿವಿಲ್ ಸರ್ವೆಂಟ್ಸ್ ಗಳು ಕ್ಯಾಬಿನೆಟ್ ಗೆ ಅಕೌಂಟಬಲ್ ಆಗ್ತಾರೆ. ಕ್ಯಾಬಿನೆಟ್ ಈಸ್ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಈಸ್ ಅಕೌಂಟಬಲ್ ಟು ದ ಎಲೆಕ್ಟರೇಟ್. ಇದು ಒಂದು ಅಂಶ ಆಗುತ್ತೆ. ಮತ್ತು ಎನಿ ಆಕ್ಷನ್ ದಟ್ ಸಿವರ್ಸ್ ದಿಸ್ ಟ್ರಿಪಲ್ ಚೈನ್ ಆಫ್ ಅಕೌಂಟಬಿಲಿಟಿ ಫಂಡಮೆಂಟಲಿ ಇದು ಕೋರ್ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ಆಫ್ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್ ಅನ್ನೇ ಅಂಡರ್ಮೈನ್ ಮಾಡಿದಂತಾಗುತ್ತೆ. ಹಾಗಾಗಿ ಡೆಮೋಕ್ರಸಿಯ ಬೆಡ್ ರಾಕ್ ಅನ್ನ ನಾವು ಇಲ್ಲಿ ಅಂಡರ್ಮೈನ್ ಮಾಡಿದಂತಾಗುತ್ತೆ. ಇನ್ನ ಪವರ್ ಸ್ಟ್ರಗಲ್ಗೆ ಎಡೆ ಮಾಡಿ ಕೊಡ್ತಾ ಇದೆ. ಎಲೆಕ್ಟೆಡ್ ಗವರ್ಮೆಂಟ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ನ ನಡುವೆ ಈ ರೀತಿ ಪವರ್ ಸ್ಟ್ರಗಲ್ಗೆ ಇದು ಎಡೆ ಮಾಡಿ ಕೊಡ್ತಾ ಇದೆ. ಕಾನ್ಸ್ಟಿಟ್ಯೂಷನಿನ ಅಥಾರಿಟಿಯನ್ನ ಅಂಡರ್ಮೈನ್ ಮಾಡದಂತೆ ಆಗುತ್ತೆ. ಪ್ರಾವಿಷನ್ಸ್ ಆಫ್ ದಿ ಆರ್ಡಿನೆನ್ಸ್ ನೊಟ್ಟಿಗೆ ಕೂಡ ಹಲವಾರು ಇಶ್ಯೂಸ್ಗಳು ಇಲ್ಲಿ ಇರುವಂತದ್ದು.
ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಈ ಪವರ್ ಅನ್ನ ನೀಡಿದಂತಾಗುತ್ತೆ. ಟ್ರಾನ್ಸ್ಫರ್ ಅಂಡ್ ಪೋಸ್ಟ್ ಅಫಿಷಿಯಲ್ಸ್ಗಳ ವಿಚಾರದಲ್ಲಿ ಪವರ್ ಲೆಫ್ಟಿನೆಂಟ್ ಗವರ್ನರ್ಗೆ ಬರೋದ್ರಿಂದಾಗಿ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಲೆಕ್ಟೆಡ್ ಗವರ್ನಮೆಂಟ್ ಆಗಿದ್ದಂತ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಮತ್ತೊಂದು ವಿಚಾರ. ಮತ್ತು ಇದು ಕಾನ್ಸ್ಟಿಟ್ಯೂಷನ್ ಅನ್ನ ವೈಲೇಟ್ ಮಾಡುವಂತ ಒಂದು ಆರ್ಡಿನೆನ್ಸ್ ಆಗುತ್ತೆ ಅನ್ನುವಂಥದ್ದು. ಅಪಾಯಿಂಟ್ಮೆಂಟ್ ಅನ್ನ ಮಾಡೋದು, ಟ್ರಾನ್ಸ್ಫರ್ ಅನ್ನ ಮಾಡುವಂಥದ್ದು ಅಫಿಷಿಯಲ್ಸ್ ಗಳ ವಿಚಾರ. ಇದು ಗವರ್ನಮೆಂಟ್ ಎಲೆಕ್ಟೆಡ್ ಏನಿರುತ್ತೆ ಅಂಥದಕ್ಕೆ ನೀಡಬೇಕಾದಂಥದ್ದು. ಇದು ಫೆಡರಲಿಸಮಿನ ಪ್ರಿನ್ಸಿಪಲ್ ಅನ್ನೇ ವೈಲೇಟ್ ಮಾಡಿದಂತಾಗುತ್ತೆ ಅನ್ನುವಂಥದ್ದು ಮತ್ತೊಂದು ಇಶ್ಯೂ ಇಲ್ಲಿರ್ತಕ್ಕಂಥದ್ದು. ಮತ್ತು ಗವರ್ನೆನ್ಸ್ ಇಶ್ಯೂ ಕೂಡ ಇಲ್ಲಿ ಕಾಡುತ್ತೆ. ಹಾಗಾಗಿ ಹಲವಾರು ಇಶ್ಯೂಸ್ ಗಳನ್ನ ಈ ಆರ್ಡಿನೆನ್ಸ್ ಹೊಂದಿರತಕ್ಕಂಥದ್ದು. ಪಾಸಿಬಲ್ ಕಾನ್ಸಿಕ್ವೆನ್ಸ್ ಏನಾಗಬಹುದು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅನ್ನ, ಪವರ್ ಟಜಲ್ ಅನ್ನ ಉಂಟು ಮಾಡುತ್ತೆ. ಅಟಾನಮಿ ಅಂಡ್ ಡೆಮೋಕ್ರಸಿ ಆಫ್ ಡೆಲ್ಲಿ ಗವರ್ಮೆಂಟ್ ಅನ್ನ ಅಂಡರ್ಮೈನ್ ಮಾಡುತ್ತೆ. ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಗವರ್ನೆನ್ಸ್ ಆಫ್ ಡೆಲ್ಲಿಯನ್ನ ಹ್ಯಾಂಪರ್ ಮಾಡದಂತಾಗುತ್ತೆ. ಲೀಗಲ್ ಚಾಲೆಂಜಸ್ ಅಂಡ್ ಜುಡಿಷಿಯಲ್ ಸ್ಕ್ರೂಟಿನಿಯನ್ನ ಇದು ಇನ್ವೈಟ್ ಮಾಡುತ್ತೆ. ಇದಿಷ್ಟು ಕೂಡ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತ ಅಂಶಗಳು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.